ವೀಕ್ಷಕರೇ ನಮಸ್ಕಾರ. ಜಸ್ಟ್ ಇನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಟ್ಟಪ್ಪ ಬಾಹುಬಲಿಯನ್ನು ಯಾಕೆ ಕೊಂದ? ಇದಾದ ನಂತರ ಬಹಳ ಕುತೂಹಲ ಮೂಡಿಸಿರೋ ಪ್ರಶ್ನೆ ಅಂದರೆ, ಪ್ರಧಾನಿ ಮೋದಿಯವರ ನಂತರ BJPಯ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು. ಕಾಂಗ್ರೆಸ್ನಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅಂದರೆ ಅನುಮಾನವೇ ಇಲ್ಲದೆ ಹೇಳಿಬಿಡ್ಬಹುದು, ರಾಹುಲ್ ಗಾಂಧಿ ಅಂತ. ಆದರೆ BJPಯಲ್ಲಿ ಹಾಗಿಲ್ಲ. ಯಾಕಂದರೆ BJPಯಲ್ಲಿ ಪ್ರಧಾನಿ ಆಗೋದಕ್ಕೆ ಎಬಿಲಿಟಿ ಇರುವಂತಹ ನಾಯಕರು ಸಾಕಷ್ಟು ಮಂದಿ ಇದ್ದಾರೆ. ಹೀಗಾಗಿ ಪೈಪೋಟಿ ಜೋರಾಗಿಯೇ ಇದೆ. ಇನ್ನೂ 4 ವರ್ಷ ಇದೆಯಲ್ಲ, ಯಾಕೆ ಈಗಲೇ ಅಂತ ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. BJP ಹಾಗೂ RSS ಸುಮ್ಮನೆ ಕೂರೋದು ಕೂಡ ಇಲ್ಲ. ಈಗಲಿಂದಲೇ ಅದರ ತಯಾರಿಯನ್ನು ನಡೆಸ್ತಾ ಇದೆ. ಜೊತೆಗೆ RSS ಮುಂದಿನ ನಾಯಕನ ಆಯ್ಕೆಯನ್ನು ಕೂಡ ಮಾಡಿಕೊಂಡಿದೆ. ಪ್ರಧಾನಿ ಪಟದಲ್ಲಿ ಅವರನ್ನು ಕೂರಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದೆ. ಇತ್ತೀಚೆಗೆ ಒಂದು ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇತ್ತು. ಮೋದಿಜಿ ಯೋಗಿಯ ವಿರುದ್ಧ ಇದ್ದಾರೆ, ಯೋಗಿಯನ್ನು ಅಧಿಕಾರದಿಂದ ಇಳಿಸೋ ಹುನ್ನಾರ ನಡೀತಾ ಇದೆ, ಯೋಗಿಯನ್ನು ಮೂಲೆ ಮಾಡಿಬಿಡ್ತಾರೆ ಅನ್ನೋದು. ಆದರೆ ಈಗ ಬಂದಿರೋ ವಿಷಯ ಅವೆಲ್ಲವನ್ನು ಕೂಡ ಸುಳ್ಳು ಮಾಡಿದೆ. ಯೋಗಿ ಎಲ್ಲಿಗೂ ಹೋಗ್ತಾ ಇಲ್ಲ. ಅವರು ಕೊನೆಯವರೆಗೂ ಕೂಡ ದೇಶದ ಪರ ಹೋರಾಡ್ತಾನೇ ಇರ್ತಾರೆ ಅನ್ನೋ ವಿಷಯ ಪೂರ್ತಿ BJP ಸಂಘ ಪರಿವಾರಕ್ಕೆ ಗ್ಯಾರಂಟಿ ಆಗಿದೆ. ವೀಕ್ಷಕರೇ, ಲಕ್ನೋನ ಯೋಗಿಯವರ ಮನೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಪ್ರದೇಶ ಅಧ್ಯಕ್ಷ ಮುಖೇಶ್ ಚೌಧರಿ, ಪ್ರದೇಶ ಸಂಘಟನಾ ಮಂತ್ರಿ, ಜೊತೆಗೆ ಮುಖ್ಯಮಂತ್ರಿಗಳು ಹಾಗೂ ಸಂಘದ ಕಡೆಯಿಂದ ಈ ಸಭೆ ನಡೆಸಲಾಗುತ್ತೆ. ಅದರಲ್ಲಿ ಅರುಣ್ ಜಿ ಕೂಡ ಇದ್ದರು. ಈ ಸಭೆಯಲ್ಲಿ ಮುಂದೆ ಬರುವಂತಹ 10 ವಿಧಾನಸಭಾ ಚುನಾವಣೆ ಬಗ್ಗೆ ಸ್ಟ್ರಾಟಜಿಯನ್ನು ಮಾಡಲಾಗುತ್ತೆ. ಹೀಗಾಗಿ ಸಂಘ ಯೋಗಿಜಿ ಮೇಲೆ ಅದರ ಜವಾಬ್ದಾರಿಯನ್ನು ಕೂಡ ಹೊರಿಸಿದೆ. ಯೋಗಿಜಿಗೂ ಸಂಘಕ್ಕೂ ಮೊದಲಿಂದಲೂ ಕೂಡ ಒಳ್ಳೆಯ ಸಂಬಂಧ. ಮುಂದಿನ 15 ವರ್ಷ ಏನಾಗಬೇಕು ಅನ್ನೋದನ್ನು ಸಂಘ ಇವತ್ತೇ ಪ್ಲ್ಯಾನ್ ಮಾಡಿರುತ್ತೆ. ಅದರ ಒಂದು ಎಕ್ಸಾಂಪಲ್ 2017ರಲ್ಲಿ ಯೋಗಿಜಿಯನ್ನು ಮುಖ್ಯಮಂತ್ರಿ ಮಾಡಿದ್ದೆ RSS. ಯೋಗಿಜಿ ಮುಖ್ಯಮಂತ್ರಿ ಆದಮೇಲೆ ಕೂಡ ಅವರನ್ನು ಅಧಿಕಾರದಿಂದ ಇಳಿಸೋಕೆ ಸತತ ಪ್ರಯತ್ನಗಳು ನಡೀತಾನೆ ಇದ್ವು. ಆದರೆ ಎಲ್ಲ ಸಮಯದಲ್ಲೂ ಸಂಘ ಯೋಗಿಜಿ ಜೊತೆ ಇತ್ತು. ನಂತರ ಜನ ಕೂಡ ಯೋಗಿಜಿ ಪರ ನಿಂತರು. ಈಗ ಪ್ರಧಾನಿಯಾಗಿ ಮೋದಿಜಿಯವರ 3ನೇ ಟರ್ಮ್ ನಡೀತಾ ಇದೆ. ಅವರಾದ ಮೇಲೆ ಯಾರು ಪ್ರಧಾನಮಂತ್ರಿ ಸ್ಥಾನ ಅಲಂಕರಿಸ್ತಾರೆ ಅಂತ ಕೇಳಿದ್ರೆ ಹಲವಾರು ಹೆಸರುಗಳು ಕೇಳಿಬರ್ತವೆ. ಮೊದಲನೇದಾಗಿ ದೇವೇಂದ್ರ ಫಡ್ನವೀಸು. ಆದರೆ ಅವರು ಪ್ಯಾನ್ ಇಂಡಿಯಾ ಪರ್ಸನ್ ಆಗಿದ್ದಾರಾ? ಅವರು ದೇಶದ ಐಡಿಯಾಲಜಿ ಮೂಲಕ ರೂಲ್ ಮಾಡ್ತಾರಾ ಅನ್ನೋದು ಪ್ರಶ್ನೆ. ನೆಕ್ಸ್ಟು ಹಿಮಂತ್ ಬಿಶ್ವ ಶರ್ಮಾ, ಅವ್ರ ಹೆಸರು ಕೂಡ ಕೇಳಿಬರುತ್ತೆ. ಅವರಲ್ಲಿ ಐಡಿಯಾಲಜಿ ಇದೆ, ಸಂಘ ಪರಿವಾರದ ಮೂಲದವರು ಕೂಡ. ಆದರೆ ಸಂಘ ಅವರನ್ನು ನಮ್ಮವರು ಅಂದುಕೊಂಡಿದೆಯಾ ಅನ್ನೋದು ಪ್ರಶ್ನೆ. ನೆಕ್ಸ್ಟು ಅಮಿತ್ ಶಾ, ದೊಡ್ಡ ನಾಯಕ, ದೇಶದ ಬಗ್ಗೆ ಗೊತ್ತಿದೆ, ರಾಜಕೀಯ ಅನುಭವ ಕೂಡ ಇದೆ. ಆದರೆ ಕೇವಲ ಅಮಿತ್ ಶಾ ಹೆಸರು ಕೇಳಿದರೆ ದೇಶದ ಜನ ವೋಟ್ ಹಾಕ್ತಾರಾ? ಅದರ ನಂತರ ಬರೋ ಹೆಸರೇ ಯೋಗಿ ಆದಿತ್ಯನಾಥ್. ಇವರ ಐಡಿಯಾಲಜಿ ಹಿಂದುತ್ವದ ಜೊತೆ ಬೆರೆತಿದೆ. ಯೋಗಿಜಿ CM ಆದಾಗ ಹಾಗೂ CM ಆಗೋಕ್ಕಿಂತ ಮುಂಚೆ ಯಾವತ್ತೂ ಕೂಡ ಹಿಂದುತ್ವದೊಂದಿಗೆ ರಾಜಿ ಮಾಡಿಕೊಂಡವರಲ್ಲ. ಸಂಘಕ್ಕೆ ವ್ಯಕ್ತಿ ಮುಖ್ಯ ಅಲ್ಲ, ಸಂಘಕ್ಕೆ ಬೇಕಾಗಿರೋದು ಯಾರು ತನ್ನ ಜೊತೆ ಕೊನೆವರೆಗೂ ನಿಲ್ತಾರೆ ಅನ್ನೋದು, ಯಾರು ವಿಚಾರಧಾರೆಯ ಜೊತೆ ನಿಲ್ತಾರೆ ಅನ್ನೋದು. ಅಡ್ವಾಣಿಜಿಯ ವಿಷಯದಲ್ಲೂ ಹೀಗೆ ಆಗಿತ್ತು. ಜಿನ್ನಾರನ್ನು ಸೆಕ್ಯುಲರ್ ಅಂದಾಗ RSS ಅವರನ್ನು ವಿರೋಧ ಮಾಡಿತ್ತು. ವಾಜಪೇಯಿ ಅವರು ಕೂಡ ಐಡಿಯಾಲಜಿ ವಿರುದ್ಧ ಹೋಗಿದ್ದಕ್ಕೆ ಒಮ್ಮೆ ಕ್ಷಮೆ ಕೇಳಬೇಕಾಯಿತು. ಕೇವಲ ಹಿಂದುತ್ವ ಇದ್ದರೆ ಸಾಕಾಗಲ್ಲ, ಅದರ ಜೊತೆಗೆ ಜನರ ಉದ್ಧಾರ, ಅಭಿವೃದ್ಧಿ, ಆಡಳಿತ ಎಲ್ಲ ಅಳವಡಿಸ್ಕೊಂಡಿರುವಂತಹ ವ್ಯಕ್ತಿ ಬೇಕು. ಅದು ಯೋಗಿಜಿಯಲ್ಲಿದೆ. ಅದನ್ನು UPಯಲ್ಲಿ ಯೋಗಿಜಿ ಪ್ರೂವ್ ಕೂಡ ಮಾಡಿದ್ದಾರೆ. ಸಂಘಕ್ಕೆ ಬೇಕಾಗಿರೋದು ಇಂಥವರೇ.
ಯೋಗೀಜಿಗೆ ಯಾವ ಭಯ ಕೂಡ ಇಲ್ಲ, ಅಧಿಕಾರ ಹೋದರೆ ಬೇಜಾರಿಲ್ಲ. ತಮ್ಮನ್ನು ಸಂಪೂರ್ಣವಾಗಿ ಹಿಂದುತ್ವಕ್ಕೆ ಹಾಗೂ ದೇಶಕ್ಕೆ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಅವರಿಗೆ ತಮಗೋಸ್ಕರ ಒಂದು ಗುಂಪನ್ನು ಇಟ್ಕೊಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಈ ವಿಷಯಕ್ಕಾಗಿ ಸಂಘ ಯೋಗೀಜಿಯನ್ನು ಬಿಟ್ಟು ಕೊಡ್ತಿಲ್ಲ. ಮೋದಿ ಕೂಡ ಅದೇ ಹಾದಿಯಲ್ಲಿ ಬಂದಿದ್ದರಿಂದ ಅವರನ್ನು ಪ್ರಧಾನಿ ಪಟ್ಟದಲ್ಲಿ ಕೂರಿಸಲಾಯಿತು. ಅವರನ್ನು ದೇಶ ಕೂಡ ಮೆಚ್ಕೊಳ್ತು, ಜಗತ್ತೇ ಮೆಚ್ಕೊಳ್ತು. ಮೋದಿಯಲ್ಲಿದ್ದ ಆ ಗುಣಗಳು ಈಗ ಯೋಗಿಯಲ್ಲಿ ಕಾಣಿಸ್ತಾ ಇದೆ. ಮೋದಿ ಬಂದ ಮೇಲೆ ದೇಶ ಎಷ್ಟೋ ಪಟ್ಟು ಮುಂದುವರೆದಿದೆ. ಅದು ಇನ್ನೂ ಹಾಗೆ ಮುಂದುವರಿತಾ ಇರಬೇಕು ಅಂದರೆ ಅಂಥದ್ದೇ ಒಬ್ಬ ವ್ಯಕ್ತಿ ಮುಂದಿನ ಪ್ರಧಾನಿಯಾಗಬೇಕು. ಅದಕ್ಕಾಗಿ ಸಂಘದ ಆಯ್ಕೆ ಯಾರಾಗ್ತಾರೆ ಅನ್ನೋದು ಎಲ್ಲರ ತಲೆಯಲ್ಲಿರುತ್ತೆ. ಸಂಘಕ್ಕೆ ಆಲ್ರೆಡಿ ಉತ್ತರ ಕೂಡ ಸಿಕ್ಕಿದೆ. ರಾಮ ಜನ್ಮಭೂಮಿಯ ಆಂದೋಲನದಿಂದಲೂ ಯೋಗಿಯ ಕೊಡುಗೆ ಯುಪಿಗಿದೆ. ರಾಷ್ಟ್ರದ ವಿಚಾರಧಾರೆಯನ್ನು ಹಿಡ್ಕೊಂಡು ಬಂದರೆ ಕಾಂಗ್ರೆಸ್ಗೆ ಕೂಡ ಸಪೋರ್ಟ್ ಮಾಡುತ್ತೆ ಸಂಘ. ಆದರೆ ಅವರಿಗೆ ಬೇರೆಯದ್ದೇ ಆದ ವೋಟ್ ಬ್ಯಾಂಕ್ ಬೇಕು. ಸಂಘಕ್ಕೆ ವ್ಯಕ್ತಿ ಮುಖ್ಯ ಅಲ್ಲ, ವಿಚಾರಧಾರೆಯ ಮುಖ್ಯ. BJP ಬೆಳೀತಾ ಇದ್ದ ಹಾಗೆ ಅದರ ಮೂಲವನ್ನು ಮರಿತಾ ಇದೆ. RSS ಈಗ BJPಗೂ ತನ್ನ ಮೂಲದ ಅರಿವನ್ನು ಮೂಡಿಸೋ ಕೆಲಸ ಮಾಡ್ತಾ ಇದೆ. ವೀಕ್ಷಕರೇ, ನಾವು ನೀಡಿದ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಜಸ್ಟ್ ಇನ್ ಟೈಮ್ನಲ್ಲಿ ಸುದ್ದಿಗಳಿಗಾಗಿ ನಮ್ಮ ಜಸ್ಟ್ ಇನ್ ಟೈಮ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.